ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ದಶರಥ ತಾತನಿಗೆ ಹೇಳ್ತಾ ಇರ್ತಾನೆ, ಅಪ್ಪ ನೋಡಿ ಟೆನ್ಷನ್ ಮಾಡ್ಕೋಬೇಡಿ, ಖಂಡಿತ ಜೊತೆಗೆ ಎಲ್ಲೂ ಹೋಗಲ್ಲ, ಬಂದೇ ಬರ್ತಲ್ಲ ಇರಿ, ನಾನು ಇನ್ನೊಂದ್ಸಲ ಫೋನಿಗೆ ಟ್ರೈ ಮಾಡ್ತೀನಿ ಅಂತ ಫೋನ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಜೊತೆಗನಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಏನಾಗಿದೆ ಡ್ಯಾಡ್ಗೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಸೈಲೆಂಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಶಾರದನಿಗೆ ಅನುಮಾನ ಬರ್ತಾ ಇರುತ್ತೆ, ಯಾರೋ ಇಲ್ಲಿರ್ಬೋದು ಅಂತ ಅಂದ್ಬಿಟ್ಟು ಹಾಗೆ ಸೈಲೆಂಟಾಗಿ ಹುಡುಕೊಂಡು ಕಾರಿಂದೇ ಬರ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಕುಡ್ಕ ಮಂಜುನಾಥ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಯಾಕ್ರಪ್ಪ ನನಗೆ ಇಷ್ಟೊತ್ತಿನೆಲ್ಲ ಫೋನ್ ಮಾಡಿ ತೊಂದರೆ ಕೊಡ್ತೀರಾ, ಇಷ್ಟೊತ್ತಿನಲ್ಲಿ ನಾನು ಸಿಕ್ಕಾಬಟ್ಟೆ ಬ್ಯುಸಿ ಇರ್ತೀನಿ, ಅಷ್ಟು ನಿಮಗೆ ಗೊತ್ತಾಗಲ್ವಲ್ಲ ಅಂತ ಫೋನಲ್ಲಿ ಬೈಕೊಂಡು ಬರ್ತಿರ್ಬೇಕಾದ್ರೆ ಮೇ ಬಿ ಆವಾಗಲೇ ಫೋನ್ ರಿಂಗ್ ಆಗ್ತಿದ್ದು ಇವ್ರದೇ ಅಂತ ಅಂದ್ಕೊಂಡು ಶಾರದಾ ಸೈಲೆಂಟಾಗಿ ನಿಂತಿರಬೇಕಾದ್ರೆ, ಏನು ಶಾರದಮ್ಮ ಅವರೇ ಇಷ್ಟೊತ್ತಿನಲ್ಲಿ ಹಿಂಗೆ ಬರ್ತಾ ಇದ್ದೀರಾ, ಅಲ್ಲ ಅಡುಗೆ ಕೆಲಸನೇ ಶುರು ಮಾಡ್ಕೊಂಡ್ರ, ಆಲ್ರೆಡಿ ಬೆಳಕರಿತಾ ಅಂತ ಕುಡ್ಕ ಮಂಜುನಾಥ ಕೇಳ್ತಾ ಇರ್ತಾನೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಆ ಥರ ಏನಿಲ್ಲ, ಟ್ರಕ್ಕಿಗೆ ಸರಿಯಾಗಿ ಬೀಗ ಹಾಕಿದ್ವು ಇಲ್ವ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಂದಾಗ, ಓ ಹೌದಾ ಶಾರದಮ್ಮ, ನಾನೆಲ್ಲೋ ತಿಂಡಿ ಮಾಡೋಕ್ಕೆ ಬಂದುಬಿಟ್ಟೆ ಅಂತ ಅಂದ್ಕೊಬಿಟ್ಟೆ, ಆದರೆ ಹುಷಾರು, ಸೇಫ್ ಅಲ್ಲ, ಹೆಣ್ಮಕ್ಳು ಇಷ್ಟೊತ್ತೆಲ್ಲ ಓಡಾಡಬಾರ್ದು, ಆದಷ್ಟು ಬೇಗ ಅದೇನೇನು ನೋಡ್ತೀಯೋ ಗ್ಯಾಸ್ ಗೀಸ್ ಲೀಕ್ ಆದತ್ತು ಅಥವಾ ಆಫ್ ಮಾಡ್ದಲೇ ಹೋಗಿರ್ಬೋದು, ಒಂದ್ಸಲ ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿಂದ ಹೋಗು ಅಂತ ಅಂದಾಗ, ಸರಿ ಅಣ್ಣ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಆ ಕುಡ್ಕ ಕನ್ಫ್ಯೂಸ್ ಮಾಡಿಕೊಂಡು, ಅಲ್ಲ ಶಾರದಮ್ಮ ನಾನು ಬಂದ ದಾರಿನೇ ಮರೆತುಬಿಟ್ಟೆ, ಹೌದು ಇಲ್ಲೊಂದು ವಠಾರ ಇತ್ತಲ್ಲ ಅದು ಎಲ್ಲೋಯ್ತಲ್ಲ ಅಂತ ಅನ್ಬೇಕಾದ್ರೆ ಶಾರದನಿಗೆ ಸ್ವಲ್ಪ ನಗು ಬರ್ತಾ ಇರುತ್ತೆ. ನೋಡಿ ರಾತ್ರಿ ಆಯ್ತಲ್ಲ ಅದಕ್ಕೆ ವಠಾರ ಅಲ್ಲಿಗೆ ಹೋಗಿ ಮಲಗಿದೆ, ನೀವು ಹುಷಾರಾಗಿ ಹೋಗಿ ಅಂತ ಅನ್ಬೇಕಾದ್ರೆ ಈ ಕಡೆ ಕುಡ್ಕ ತೂರಾಡ್ಕೊಂಡು, ಸರಿ ಸರಿ ನಾನು ಹುಷಾರಾಗಿ ಹೋಗ್ತೀನಿ, ನೀನು ಹುಷಾರು ಶಾರದಮ್ಮ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಶಾರದಾ ಫುಡ್ ಟ್ರಕ್ ಕಡೆ ಹೋಗ್ತಾ ಇರ್ತಾಳೆ. ಅವಳು ಹೋಗೋದೇನೆ ಈ ಕಡೆ ನಾವೇ ಜೊತೆಗೆ ಇಬ್ರು ಸಹ ನೋಡ್ತಿರ್ಬೇಕಾದ್ರೆ ನವೀನ ಹೇಳ್ತಾ ಇರ್ತಾನೆ, ಅಲ್ಲ ಅಕ್ಕ ಈ ಶಾರದಾ ಏನು ಫುಡ್ ಟ್ರಕ್ ಕಡೆ ಹೋಗ್ತಿದ್ದಾಳಲ್ಲ, ಏನು ಮಾಡೋದು ಅಂತ ಅನ್ಬೇಕಾದ್ರೆ ಏನಾದರೂ ಮಾಡೋಣ ಅಂತ ಐಡಿಯಾ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ತಾತ ನಾನು ಕಾಲ್ ಮಾಡ್ತೀನಿ ಕೊಡು ಅಂತ ದಶರಥನ ಫೋನ್ ತೊಗೊಂಡು ಈ ಕಡೆ ಕಾಲ್ ಮಾಡ್ತಾ ಇರ್ತಾರೆ. ಹಲೋ ತಾತ ಹೇಳಿ ಅಂತ ಅಂದಾಗ, ಎಲ್ಲಮ್ಮ ಇದೆಯಾ ನೀನು, ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ ಅಂದಾಗ, ನನ್ನ ಫ್ರೆಂಡ್ ಮನೇಲಿ ಪಾರ್ಟಿ ಇತ್ತು ಅದಕ್ಕೋಸ್ಕರ ಬಂದಿದ್ದೀನಿ ತಾತ ಅಂತ ಅಂದಾಗ ಈ ಕಡೆ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತುಂಬ ಕೋಪದಿಂದ ದಶರಥ ಪಾರಿಜಿತ ಮುಖನ ನೋಡ್ತಾ ಇರಬೇಕಾದ್ರೆ ಎಲ್ಲರೂ ಆಶ್ಚರ್ಯದಿಂದ ಏನು ಪಾರ್ಟಿಗೆ ಹೋಗಿದ್ದಾಳ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಜೊತೆಗನಿಗೂ ಸ್ವಲ್ಪ ಟೆನ್ಷನ್ ಆಗ್ತಿರ್ಬೇಕಾದ್ರೆ ತಾತ ಬಾಯ್ತಾ ಇರ್ತಾರೆ, ಇಲ್ಲಿ ಯಾರ ಮಾತನ್ನ ನಂಬಬೇಕು ಯಾರ ಮಾತನ್ನ ನಂಬಾರ್ದು ನನಗಂತೂ ಗೊತ್ತಿಲ್ಲ, ನಿಮ್ಮ ಗ್ರಾನಿ ನೋಡಿದರೆ ಅವಳಿಗೆ ಹುಷಾರಿಲ್ಲ, ತುಂಬ ಫೀವರ್ ಇದೆ ಅಂತ ಹೇಳ್ತಾ ಇದ್ಲು, ನೀನು ನೋಡಿದರೆ ಪಾರ್ಟಿಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಏನಕ್ಕೆ ಸುಳ್ಳು ಹೇಳ್ತಿದ್ಯಾ ಅಂತ ಅನ್ಬೇಕಾದ್ರೆ, ಅಯ್ಯೋ ತಾತ ದಯವಿಟ್ಟು ನನ್ನ ಕ್ಷಮಿಸಿ, ನೀವೆಲ್ಲ ಬೇಜಾರು ಮಾಡ್ಕೋತೀರಾ ಹಾಗೆ ಟೆನ್ಷನ್ ಮಾಡ್ಕೋತೀರಾ ಅಂತ ನಾನು ಸುಳ್ಳು ಹೇಳಿದೆ, ನಿಜವಾಗ್ಲೂ ನನಗೆ ಮೈ ಹುಷಾರಿಲ್ಲ, ಆದಷ್ಟು ಬೇಗ ಟ್ರೀಟ್ಮೆಂಟ್ನ ತೊಗೊಂಡು ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ತಾತ ಶಿವನಾರಾಯಣ ಅವರಿಗೆ ಸ್ವಲ್ಪ ಸಂಶಯ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಮತ್ತೆ ದಶರಥನು ಸಹ ಹೇಳ್ತಾ ಇರ್ತಾನೆ, ಅಲ್ಲಪ್ಪ ಜ್ಯೋತಿಕ ನೋಡಿದರೆ ಪಾರ್ಟಿಗೆ ಹೋಗಿದ್ದೀನಿ ಅಂತ ಹೇಳ್ತಾಳೆ, ಇಲ್ಲಿ ಚಿಕ್ಕಮ್ಮ ನೋಡಿದರೆ ಹುಷಾರಿಲ್ಲ ಅಂತ ಹೇಳ್ತಾರೆ, ಇವರಿಬ್ಬರಲ್ಲಿ ಯಾರು ಮಾತು ನಂಬಬೇಕೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ, ನನಗನ್ಸುತ್ತೆ ಜ್ಯೋತಿಕ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅನಿಸುತ್ತೆ, ನಿಮಗೇನು ಅನಿಸುತ್ತೆ ಅಂತ ಅನ್ಬೇಕಾದ್ರೆ ತಾತನಿಗೂ ಸ್ವಲ್ಪ ಬೇಜಾರಾಗ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಸುಮ್ಮನೆ ಇರ್ರಿ, ಮಗು ಏನಕ್ಕೆ ಏನೇನೋ ವಿಷಯನ ಮುಚ್ಚಿಡುತ್ತೆ, ಏನಿಲ್ಲ, ಅವಳಿಗೆ ಹುಷಾರಿಲ್ಲ ಅನ್ನೋದಂತೂ ನಿಜ, ಯಾಕೆಂತಂದರೆ ನಾನು ಬಂದಾಗ ಅವಳು ಇಲ್ಲೇ ಮಲಗಿದ್ಲು, ನಾನೇ ನೋಡಿದ್ದೆ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ತಾತ ಮತ್ತಷ್ಟು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಅಲ್ಲ ಇಷ್ಟು ಸರಿ ರಾತ್ರಿಯಲ್ಲಿ ಅವಳೊಬ್ಳನ್ನೇ ಕಳಿಸಿದ್ರಲ್ಲ, ನನ್ನ ಮೊಮ್ಮಗಳು ನಂಗೆಲ್ಲ ಕಳ್ಸಂಗಿಲ್ಲ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟು, ಇನ್ನೊಂದ್ಸಲ ಈ ಥರ ಆಯಿತು ಅಂತಂದರೆ ದಶರಥ ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನನ್ನು ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪ್ರತಿಯೊಬ್ಬರು ಸಹ ತನ್ನ ಪಾಡಿಗೆ ತಾನೆಲ್ಲರೂ ರೂಮ್ ಕಡೆ ಹೋಗ್ತಾ ಇದ್ರೆ ಈ ಕಡೆ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಆಗಿನ ಕಡೆ ಶಾರದಾ ಫುಡ್ ಟ್ರಕ್ ಒಳಗಡೆ ಹೋಗ್ಬಿಟ್ಟು ಎಲ್ಲನೂ ಚೆಕ್ ಮಾಡ್ತಾ ಇರ್ತಾಳೆ, ಗ್ಯಾಸ್ ಎಲ್ಲ ಆಫ್ ಮಾಡಿದಿನ ಅಥವಾ ಲೈಟ್ ಎಲ್ಲ ಆಫ್ ಮಾಡಿದಿನ ಅಂತ ಒಂದು ಕಡೆಯಿಂದ ಚೆಕ್ ಮಾಡ್ತಿರ್ಬೇಕಾದ್ರೆ ನವೀನ ಹೇಳ್ತಾ ಇರ್ತಾನೆ, ಅಲ್ಲ ಅಕ್ಕ ಶಾರದಾ ಇವಾಗ ಒಳಗಡೆ ಹೋದ್ಲು, ಏನು ಮಾಡೋದು, ಅವಳು ಯಾವಾಗ ಬರ್ತಾಳೆ ಹೊರಗಡೆ ಅಂತ ಅನ್ಬೇಕಾದ್ರೆ ನೀನು ಯಾಕೋ ಟೆನ್ಷನ್ ಮಾಡ್ಕೋತೀಯ, ಬೆಂಕಿ ಹಚ್ಚು ಅಂತ ಅಂದಾಗ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನಕ್ಕ ಈ ರೀತಿ ಹೇಳ್ತಿದ್ಯಾ, ಶಾರದಾ ಒಳಗಡೆ ಇದ್ದಾಳೆ ಅಂತ ಅಂದಾಗ, ಇದ್ರೆ ಇರಲಿ ಬಿಡು, ಆ ದಶರಥನ ಮಗಳು ಈ ಟ್ರಕ್ ಜೊತೆ ಸುಟ್ಟೋಗ್ಲಿ, ನನಗೂ ಅದೇ ಬೇಕಾಗಿದ್ದು, ನನ್ನ ಜೀವನಕ್ಕೆ ಬೆಂಕಿ ಹಚ್ಚಿದಾಳೆ ಅಂತ ಅಂದಮೇಲೆ ಅವಳು ಸರ್ವನಾಶ ಆಗಬೇಕು, ಅದರೊಳಗಡೆ ಇದ್ದಿರ್ತಾಳೆ, ನೀನು ಬೆಂಕಿ ಹೆಚ್ಚು ಅಂತ ಅಂದಾಗ, ಇಲ್ಲ ಅಕ್ಕ ನಾನು ಹಚ್ಚಲ್ಲ, ಇದು ಕೊಲೆ ಆಗಿಬಿಡುತ್ತೆ, ಆಮೇಲೆ ಪೊಲೀಸ್ ನನ್ನ ಕರ್ಕೊಂಡೋದ್ರೆ ಸುಮ್ಮನೆ ಬಿಡಲ್ಲ, ಜೀವನ ಪೂರಂತೆ ನಾನು ಜೈಲಲ್ಲೇ ಇರಬೇಕಾಗುತ್ತೆ ಅಂತ ಅಂದಾಗ, ನೀನು ಯಾಕೋ ತಲೆ ಕೆಡಿಸ್ಕೋತೀಯ, ಅವಳು ನನ್ನ ಜೀವನನ ಹಾಳು ಮಾಡಿದಾಳೆ ಅಂತ ಅಂದಮೇಲೆ ಅವಳು ಖಂಡಿತ ಬದುಕಬಾರ್ದು, ಕೊಡು ಅಂತ ಅಂದ್ಬಿಟ್ಟು ಮ್ಯಾಚ್ ಬಾಕ್ಸ್ನ ತಗೊಂಡು ಬೆಂಕಿ ಹಚ್ಚೇ ಬಿಡ್ತಾಳೆ. ಹಾಗೇನೊಂದು ಕಡೆ ಶಾರದಾ ಫುಡ್ ಟ್ರಕ್ನ ನೀಟಾಗಿ ಲಾಕ್ ಮಾಡಿ ಹೊರಗಡೆ ಬರ್ತಾ ಇರಬೇಕಾದ್ರೆ ಬೆಂಕಿ ಹತ್ಕೊಂಡಿದ್ದು ಡಬ್ ಡಬ್ ಅಂತ ಸೌಂಡ್ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗಿ ಓಡೋಗೋಕೆ
ಹೋಗ್ತಾಳೆ. ಅದೇ ಸಮಯಕ್ಕೆ ಸಿದ್ದುನು ಬಂದ ತಕ್ಷಣ ಅವನನ್ನು ಹೋಗಿ ಸಡನ್ನಾಗಿ ಹಗ್ ಮಾಡ್ಕೊಂಡಾಗ ಸಿದ್ದುಗಂತೂ ಸಿಕ್ಕಾಬಟ್ಟೆ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಜ್ಯೋತಿಕಾ ಇದೇನಿದು, ನಾವು ಬೆಂಕಿ ಹಚ್ಚಿದ್ರೆ ಈ ಕಡೆಗೆ ಫುಡ್ ಟ್ರಕ್ ಡಮ್ ಅನ್ನತ್ತೆ ಅಂತ ಅನ್ಕೊಂಡ್ರೆ ಇದೇನಿದು ಈ ಥರ ಸೌಂಡ್ ಬರ್ತಿದೆ ಅಂತ ಅಂದಾಗ, ಅಯ್ಯೋ ಅಕ್ಕ ಫುಡ್ ಟ್ರಕ್ ಎಲ್ಲ ಡಮ್ ಅಂತ ಅಂದಿದ್ದು ಪಟಾಕಿ ಸೌಂಡ್ ಬರ್ತಾ ಇರೋದು. ಇವತ್ತು ಇಂಡಿಯಾ ಮ್ಯಾಚ್ ಇತ್ತಲ್ಲ, ಐ ಥಿಂಕ್ ಇಂಡಿಯಾ ಗೆದ್ದಿದೆ ಅಂತ ಅನ್ಸುತ್ತೆ, ಎಲ್ಲರೂ ಪಟಾಕಿ ಹಚ್ಚುತ್ತಿದ್ದಾರೆ ನೋಡು ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಪಟಾಕಿ ಸೌಂಡಿಗೆ ಶಾರದಾ ಹಾಗೆ ಗಟ್ಟಿಯಾಗಿ ಸಿದ್ದುನ ಅಪ್ಕೊಂಡಿರ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಏನ್ರಿ ಒಬ್ಬರು ಇಷ್ಟೊಂದಲ್ಲಿ ಬಂದಿದ್ದೀರಾ, ಏನಾದರೂ ಈ ಥರ ಸೌಂಡ್ ಬೇರೆ ಬರ್ತಾ ಇದೆ, ಅವಾಗ ನೀವು ಯಾರನ್ನು ಹಗ್ ಮಾಡ್ಕೋತಿದ್ರಿ ಅಂತ ಅಂದಾಗ ಈ ಕಡೆ ಶಾರದಾನಿಗೆ ಸ್ವಲ್ಪ ನಗು ಬರ್ತಾ ಇರುತ್ತೆ. ಹೌದು ಬಿಡ್ರಿ, ನಾನಿಲ್ಲ ಅಂತಂದರೆ ಈ ಮರಗಳನ್ನ ತಪ್ಕೋತಿದ್ರ ಅಂತ ಅಂದಾಗ ಒಬ್ಬೊಬ್ಬಳ ಒಳಗಡೆ ನಗಾಡ್ತಾ ಇದ್ದರೆ ಅವಳು ನಗಾಡೋದನ್ನು ನೋಡಿ ಈ ಕಡೆ ಸಿದ್ದುನು ಸಹ ನಗಾಡ್ತಾ ಇದ್ದರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಉರಿ ಹತ್ಕೋತಾ ಇರುತ್ತೆ. ಅಲ್ಲ ಇವರಿಬ್ಬರು ಅಂಟ್ಕೊಂಡಿದ್ದಾರಲ್ಲ, ನನ್ನ ಕೈಲಂತೂ ನೋಡೋಕ್ಕಾಗ್ತಿಲ್ಲ ಅಂತ ನವೀನಂಗೆ ಹೇಳ್ಕೊಂಡು ಬೈಕೋತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ನಾನು ಗ್ಯಾಸ್ನ ಸರಿಯಾಗಿ ಆಫ್ ಮಾಡಿದ್ನ ಇಲ್ವಂತ ನೋಡಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೆ ಸರ್ ಅಂತ ಅನ್ಬೇಕಾದ್ರೆ, ಹೌದು ನೀವು ಬಂದಿದ್ದು ಸರಿ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನನ್ನನ್ನು ಎದಳಿಸ್ಬೇಕಲ್ವೇನ್ರಿ, ಒಬ್ಬರೇ ಬರ್ತಾರ ಅಂತ ಅನ್ಬೇಕಾದ್ರೆ ವಟಾರದವ್ರು ಯಾರಾದರೂ ಇದ್ದೇ ಇರ್ತಾರೆ, ನಾನು ಧೈರ್ಯದ ಮೇಲೆ ಬಂದೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಈ ವಟಾರದವರು ಗೊರಕೆ ಹೊಡಿತಾ ಇರ್ತಾರೆ, ಹೋಗಿ ಹೋಗಿ ಅವ್ರನ್ನ ನಂಬ್ಕೊಂಡು ಬಂದಿದ್ದೀರಲ್ಲ, ಆಮೇಲೆ ನಾನು ಅಷ್ಟೇ ತುಂಬ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೆ, ಆಮೇಲೆ ನನ್ನ ಹೃದಯನ ಹುಡ್ಕೊಂಡು ನಾನು ಇಲ್ಲೆಲ್ಲ ಹಲ್ದಾಡಬೇಕಾಗಿತ್ತು ಅಂತ ಅಂದಾಗ, ಏನು ಹೃದಯ ಅಂತ ಅಂದಾಗ, ನನ್ನ ಹೃದಯ ನೀವೇ ಕಣ್ರಿ, ಮತ್ತು ನೀವೇ ಇಲ್ಲ ಅಂತಂದರೆ ನಾನು ಹೇಗೆ ಮಲ್ಗೋಕ್ಕಾಗುತ್ತೆ, ಅದನ್ನೇ ಹೇಳ್ರಿ ಅಂತ ಅಂದಾಗ ಶಾರದಾ ಒಳೊಳಗೆ ಸಿಕ್ಕಾಬಟ್ಟೆ ನಗಾಡ್ತಾ ಇರಬೇಕಾದ್ರೆ ಸಿದ್ದಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಶಾರದವ್ರೆ ಗ್ಯಾಸ್ ಬೇರೆ ಖಾಲಿ ಆಗಿದೆ, ಅದನ್ನು ಹೇಳೋದು ಮರ್ತೆ ಅಂತ ಅಂದಾಗ, ಓ ಹೌದಾ ಅಂತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅಂತ ನವೀನನ್ನ ನೋಡಿಕೊಂಡು ಶಿಟ್ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನಾನೊಂದು ವಿಷಯ ಹೇಳೋದೇನ್ರಿ, ಏನು ಗೊತ್ತಾ, ನೀವು ಕೋಪ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತೀರಾ ಕಣ್ರಿ, ಅದರಲ್ಲೂ ಈ ಥರ ಸ್ಮೈಲ್ ಮಾಡ್ತಾಯಿದ್ರೆ ಇನ್ನೂ ಸಿಕ್ಕಾಬಟ್ಟೆ ಕಾಣ್ತೀರಾ, ಒಳ್ಳೆ ರಾತ್ರಿ ಬೆಳದಿಂಗಳಲ್ಲಿ ನಕ್ಷತ್ರ ಪಳಪಳ ಅಂತ ಒಳ್ಳೆಯ ರೀತಿ ಕಾಣ್ತೀರಾ ಕಣ್ರಿ ಅಂತ ಅಂದಾಗ ಮತ್ತೆ ತುಂಬ ನಗಾಡ್ಕೊಂಡು ಶಾರದಾ ಸಿದ್ದು ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ನಿಮ್ಮ ಹತ್ರ ನಾನೊಂದು ಹೇಳ ಅಂತ ಅಂದಾಗ, ನೀವು ಹೇಳ್ತೀರಾ ಹೇಳಿ ಅಂತ ಅಂದಾಗ, ನೀವು ನಗಾಡ್ದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತೀರಾ ಸರ್ ಅಂತ ಅಂದಾಗ ಸಿದ್ದುಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಖುಷಿಯಿಂದ ಸಿದ್ದು ನಗಾಡ್ತಾ ಇರಬೇಕಾದ್ರೆ ಇನ್ನೊಂದು ಸತ್ಯ ಹೇಳ ಅಂತ ಅಂದಾಗ, ಅದೇನು ಹೇಳಿ ಬೇಗ ಹೇಳಿ ಶಾರದವ್ರೆ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ, ಪ್ರಪಂಚದಲ್ಲಿ ಯಾರು ನಗಾಡಿದ್ರು ತುಂಬ ಸುಂದರವಾಗಿ ಕಾಣ್ತಾರೆ ಸರ್ ಅಂತ ಅಂದಾಗ, ಹಾಗೆ ಒಳ್ಳೊಳಗೆ ಮತ್ತೆ ನಗಾಡ್ಕೊಂಡು ಅವಳ ಮುಖನ ನೋಡ್ತಾ ಇರಬೇಕಾದ್ರೆ, ಸರಿ ಸರ್ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಈ ಕಡೆ ಮನೆ ಕಡೆ ಹೋಗ್ತಾ ಇದ್ರೆ ಜ್ಯೋತಿಕಾ ಮತ್ತು ನವೀನ ಅವರಿಬ್ರು ಹೋಗೋದನ್ನು ನೋಡಿ ಹೊಟ್ಟೆ ಹುರ್ಕೋತಾ ಇರ್ತಾರೆ. ಹಾಗೆ ಒಂದು ಕಡೆ ದಶರಥ ರೂಮಿಗೆ ಬಂದು ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಗ್ರಾನಿ ನೋಡಿದರೆ ಅವಳಿಗೆ ಹುಷಾರಿಲ್ಲ, ಜ್ವರ, ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ನೋಡಿದರೆ ಜ್ಯೋತಿಕಾ ನಾನು ಪಾರ್ಟಿಲಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಈ ಕಡೆ ಸುಮಿತ್ರಾ ನೋಡಿದರೆ ಈಗಷ್ಟೇ ಇಲ್ಲೇ ಮಲಗಿದ್ಲು ಅಂತ ಹೇಳ್ತಾ ಇದ್ದಾಳೆ. ನನಗಂತೂ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ. ಹಾಗಾದರೆ ನಮ್ಮಿಂದ ಏನಾದರೂ ಜ್ಯೋತಿಕಾ ಮುಚ್ಚಿಡ್ತಿದ್ದಾಳೆ, ಅವಳು ಎಲ್ಲಿಗೆ ಹೋಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಹೇಗಾದರೂ ಮಾಡಿ ಕಂಡುಹಿಡಿಬೇಕು ಅಂತ ಸ್ವೆಟರ್ ಹಾಕ್ಕೊಂಡು ಹೊರಟು ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಬರ್ತಾಳೆ. ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ ಅಂತ ಅಂದಾಗ, ಅಪ್ಪ ಬೈದ್ರಲ್ವ, ಇಷ್ಟರಾಗಲಿ ನನ್ನ ಮಗಳಲ್ವ, ಅದಕ್ಕೆ ಸ್ವಲ್ಪ ಹುಡ್ಕೋಣ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಅಂತ ಅಂದಾಗ, ನನಗೆ ಗೊತ್ತು ರೀ ನಿಮಗೆ ನಿಮ್ಮ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅವಳು ಕಣ್ಣಲ್ಲಿ ಒಂದು ಹನಿ ನೀರು ಬಂದು ಸಹ ನೀವು ಸಹಿಸಲ್ಲ ಅಂತಲೂ ಗೊತ್ತು, ಈಗ ಎಲ್ಲಿಗೆ ಯಾವ ಹಾಸ್ಪಿಟ್ಲಿಗೆ ಅಂತ ಹುಡ್ಕೋಕೆ ಹೋಗ್ತೀರಾ, ಬಿಡ್ರಿ ಬರ್ತಾಳೆ ಅಂತ ಅಂದಾಗ, ಜ್ವರ ಬಂದಿರೋಳು ಎಲ್ಲಿಗೆ ಅಂತ ಹೋಗಿರ್ತಾಳೆ, ಇಲ್ಲೇ ಎಲ್ಲೋ ಚಿಕ್ಕ ಪುಟ್ಟ ಹಾಸ್ಪಿಟ್ಲು ಅಥವಾ ಕ್ಲಿನಿಕ್ಕಿಗೆ ಹೋಗಿರ್ತಾಳೆ, ನಾನು ಹುಷಾರಾಗಿ ಕರ್ಕೊಬರ್ತೀನಿ ಬಿಡು ಅಂತ ಅಂದಾಗ, ಸರಿ ಆಯಿತು ಹೋಗ್ರಿ ಅಂತ ಕಳಿಸ್ತಾ ಇದ್ರೆ ಅವರಿಬ್ಬರು ಮಾತಾಡೋದನ್ನೆಲ್ಲ ಸಹ ಈ ಕಡೆ ಹಾಗೇನೊಂದು ಕಡೆ ಜ್ಯೋತಿಕಾ ನವೀನಿಗೆ ಹೇಳ್ತಾ ಇರ್ತಾಳೆ, ನನಗೆ ಗೊತ್ತಿಲ್ಲ ನವೀನ ಏನು ಮಾಡ್ತೀವಿ ಎಂತ ಮಾಡ್ತೀವೋ ಗೊತ್ತಿಲ್ಲ, ಇವತ್ತೇ ಫುಡ್ ಟ್ರಕ್ನ ಸುಟ್ಟು ಹಾಕ್ತಾ ಹೋಗಲೇಬೇಕು, ಇಲ್ಲ ಅಂತಂದರೆ ನನ್ನ ಮನೆಗೆ ಹೋಗಲ್ಲ ಅಂತ ಹಠ ಮಾಡ್ತಿರ್ಬೇಕಾದ್ರೆ ಏನು ಮಾಡೋಕೆ ನನಗೊಂದು ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಹಾಕಿರೋ ಬಾಟ್ಲನ್ನು ತೊಗೊಬಿಟ್ಟು, ಇರಕ್ಕ ಪೆಟ್ರೋಲ್ ತೊಗೊಬರ್ತೀನಿ, ನೀನು ಇಲ್ಲೇ ವೆಯ್ಟ್ ಮಾಡ್ತಿರು ಅಂತ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಜ್ಯೋತಿಕಾ ಬರಲಿಲ್ಲ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಇರಬೇಕಾದ್ರೆ ತಾತ ಆ ಕಡೆ ಈ ಕಡೆ ಟೆನ್ಷನಿಂದ ಓಡಾಡ್ತಾ ಇರ್ತಾರೆ. ಹಾಗೆ ವಿಮಲ ಹೇಳ್ತಾ ಇರ್ತಾಳೆ, ಅಪ್ಪ ನೀವು ಟೆನ್ಷನ್ ಮಾಡ್ಕೋಬೇಡಿ, ಜ್ಯೋತಿಕಾ ಖಂಡಿತ ಮನೆಗೆ ಬಂದೇ ಬರ್ತಾಳೆ, ಇನ್ನೆಲ್ಲಿ ಹೋಗ್ತಾಳೆ, ನೀವು ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ ಅಂತ ಅಂದಾಗ, ಏನು ಮಾಡಲಿ ನಾನು ಆರಾಮಾಗಿರಬೇಕು ಅಂತಂದರೆ ಅವಳು ಮನೆಗೆ ಬರಲೇಬೇಕು, ಹುಷಾರಿಲ್ಲ, ಇಷ್ಟೊತ್ತಿನಲ್ಲಿ ಹೆಣ್ಮಗು ಹೋಗಿದೆಯಲ್ಲ, ನನಗೆ ತುಂಬ ಟೆನ್ಷನ್ ಆಗ್ತಿದೆ, ಜನ ಬೇರೆ ಸರಿ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ಮಾವ ಪಾರ್ಟಿಗೆಲ್ಲ ಹೋದಾಗ ಅವಳು ಬರೋದು ಲೇಟ್ ಅಲ್ವಾ ಬಿಡಿ ಅಂತ ಅಂದಾಗ, ಅವಾಗಿನ ಮಾತು ಬೇರೆ ಇವಾಗಿನ ಪರಿಸ್ಥಿತಿನೇ ಬೇರೆ, ಅರ್ಥ ಮಾಡ್ಕೊಳ್ಳಿ, ಒಂದು ಹೆಣ್ಮಗು ಇಷ್ಟು ಸರು ರಾತ್ರಿಯಲ್ಲಿ ಬರಬೇಕಾದ್ರೆ ಯಾರಾದರೂ ಏನಾದ್ರು ಮಾಡಿದರೆ ಏನು ಗತಿ ಅಂತ ತಾತ ತುಂಬ ಟೆನ್ಷನಿಂದ ಎಲ್ಲರಿಗೂ ಹೇಳ್ತಾ ಇರ್ತಾರೆ. ಹಾಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಮಾವ ಟೆನ್ಷನ್ ತೊಗೋಬೇಡಿ, ಇವ್ರು ಹೋಗಿದ್ರಲ್ವ ಖಂಡಿತ ಕರ್ಕೊಬರ್ತಾರೆ, ನಮ್ಮ ಜೊತೆಗೆ ಸುರಕ್ಷಿತವಾಗಿ ಮನೆಗೆ ಬರ್ತಾಳೆ, ಬಿಟ್ಬಿಡಿ, ಅಷ್ಟರಲ್ಲೂ ಟೆನ್ಷನ್ ಮಾಡ್ಕೋತಿದ್ದೀರಲ್ಲ ಯಾಕೆ ಅಂತ ಅನ್ಬೇಕಾದ್ರೆ, ನನಗೆ ಯಾಕೋ ಅನುಮಾನ ಬರ್ತಿದೆ, ಇತ್ತೀಚೆಗೆ ನೀವು ಯಾರೋ ಅವಳ ಬಗ್ಗೆ ಕೇರ್ ತೊಗೋತಿಲ್ಲ, ನನಗಂತೂ ಈ ರೀತಿ ನಿರ್ಲಕ್ಷ್ಯ ಮಾಡೋದು ನನ್ನ ಮೊಮ್ಮಗಳ ಬಗ್ಗೆ ಇಷ್ಟ ಆಗಲ್ಲ ಅಂತ ಅನ್ಬೇಕಾದ್ರೆ, ಟೆನ್ಷನ್ ಮಾಡ್ಕೋಬೇಡಿ, ನೀವು ಅಂತಂದರೆ ನಾನು ಮುರಳಿ ಅಣ್ಣ ಇಲ್ಲಿ ಚಿಕ್ಕ ಪುಟ್ಟ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಡು ಕರ್ಕೊಬರ್ತೀವಿ ಅಂತ ಅನ್ಬೇಕಾದ್ರೆ, ಹ್ಞೂ ಮಾವ ನಾವು ಮತ್ತೆ ಸುಮಿತ್ರಕ್ಕನ ಹೋಗಿ ಕರ್ಕೊಬರ್ತೀವಿ ಅಂತ ಅನ್ಬೇಕಾದ್ರೆ, ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಏನಕ್ಕೆ ಎಲ್ಲರೂ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದಾರೆ
ಮಾಡ್ಕೋತಿದ್ದೀರಾ, ಬರ್ತಾಳೆ ಬಿಡಿ ಹೋಗಿದ್ದಳು, ಎಲ್ಲಿಂದ ನೀವು ಹುಡುಕೋ ಬರ್ತೀರಾ ಅಂತ ಅನ್ಬೇಕಾದ್ರೆ ತಾತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಎಲ್ಲ ಆಗಿದೆ ನಿನ್ನಿಂದಲೇ, ನಿನ್ನ ನಿರ್ಲಕ್ಷ್ಯದಿಂದಲೇ ಇವತ್ತು ಅವಳು ಈ ಥರ ಹೋಗಿರೋದು ಅಂತ ಅಂದಾಗ, ಯಾಕ್ರಿ ನನ್ನನ್ನು ಬೈತೀರಾ, ಅನಿಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಿರಲ್ಲ, ಅವಳು ಏನು ಮಾಡಿದ್ರು ನಂದೇ ತಪ್ಪ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನೋಡಿ ಅತ್ತೆ ನಿಮ್ಮನ್ನು ಬೈಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾವಂದಲ್ಲ, ಆದರೂ ಸಹ ನೀವು ಅವಳು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಅಂದಾಗ ತಡಿಬೇಕಿತ್ತು, ನಮ್ಮನ್ನೆಲ್ಲ ಕರಿಬೇಕಿತ್ತು, ನೀವು ಮಾಡಿದ್ದು ತಪ್ಪು ತಾನೇ, ಅವಳು ಮನೆಗೆ ಬರಲಿ ಬೇಗ ಅನ್ನೋದಷ್ಟೇ ಮಾವನ ಕಾಳಜಿ ಅಂತ ಹೇಳ್ತಾ ಇರಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ಅಪ್ಪ ನೀವು ಇವ್ರನ್ನ ಕರ್ಕೊಂಡೋಗಿ ಒಂದ್ಸಲ ಇಲ್ಲಿ ಚಿಕ್ಕ ಪುಟ್ಟ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊ ಬರ್ತೀರಾ ಅಂತ ಅಂದಾಗ ದಶರಥ ಹೋಗಿದ್ದಾನಲ್ವಾ, ನೋಡೋಣ ವೆಯ್ಟ್ ಮಾಡೋಣ ಇರು ವಿಮಲ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಷ್ಟೊತ್ತಿಗೆ ಜ್ಯೋತಿಕನ್ ಮೊಬೈಲಿಗೆ ಈ ಕಡೆ ದಶರಥ ಕಾಲ್ ಮಾಡ್ತಿರ್ಬೇಕಾದ್ರೆ ಇದೇನಿದು ಡ್ಯಾಡ್ ಕಾಲ್ ಮಾಡ್ತಿದಾರಲ್ಲ ಅಂತ ರಿಸೀವ್ ಮಾಡಿಬಿಟ್ಟು ಹೇಳಿ ಡ್ಯಾಡ್ ಅಂತ ಅನ್ಬೇಕಾದ್ರೆ, ಜೋ ನೀನು ಎಲ್ಲಿದ್ಯಾ, ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ನಾನು ಅಲ್ಲಿಗೆ ಬಂದು ಪಿಕಪ್ ಮಾಡ್ತೀನಿ, ಯಾವ ಹಾಸ್ಪಿಟಲ್ ಇದೆ ಹೇಳು ಅಂತ ಅನ್ಬೇಕಾದ್ರೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಡ್ಯಾಡ್ ಇಲ್ಲೇ ಪಕ್ಕದ ಹಾಸ್ಪಿಟ್ಲಲ್ಲಿ ಇದ್ದೀನಿ, ಬರ್ತೀನಿ ಒಂದು 5 ನಿಮಿಷ, ಇವಾಗ ಬೆಟರ್ ಆಗಿದ್ದೀನಿ, ಫೀವರ್ ಎಲ್ಲ ಕಡಿಮೆ ಆಗಿದೆ ಅಂತ ಅಂದಾಗ, ಪರವಾಗಿಲ್ಲ ನೀನು ಅಲ್ಲೇ ಇದು ರೆಸ್ಟ್ ಮಾಡ್ಕೊ, ನಾನೇ ಬಂದು ಪಿಕಪ್ ಮಾಡ್ತೀನಿ ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಇಲ್ಲ ಡ್ಯಾಡ್ ನೀವು ಹೋಗಿ ಬರ್ತೀನಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಜೋರಾಗಿ ಪಟಾಕಿ ಸೌಂಡ್ ಬರ್ತಾ ಇರಬೇಕಾದ್ರೆ ದಶರಥನಿಗೆ ಅನುಮಾನ ಬರ್ತಾ ಇರುತ್ತೆ. ಅಲ್ಲ ಜೋ, ಹಾಸ್ಪಿಟ್ಲ್ ಮುಂದೆ ಯಾರಾದರೂ ಪಟಾಕಿ ಹೊಡಿತಾರಾ, ನಿಜ ಹೇಳು, ನನ್ನಿಂದ ಏನಾದರೂ ಮುಚ್ಚಿಡ್ತಿದೆಯಾ, ಇವಾಗ ಎಲ್ಲಿದೆಯಾ ಹೇಳು ಅಂತ ಅನ್ಬೇಕಾದ್ರೆ ಅವಳಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಟೆನ್ಷನ್ ಆಗಿ ಹಾಗೆ ಫೋನ್ ಇಟ್ಕೊಂಡು ನಿಂತ್ಕೊಬಿಡ್ತಾರೆ. ಹಾಗೆ ಮತ್ತೆ ನಾವೇ ಹೇಳ್ತಾ ಇರ್ತಾನೆ, ಅಕ್ಕ ಟೆನ್ಷನ್ ಮಾಡ್ಕೋಬೇಡ, ಈ ಫೋನಿಂದಲೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು, ನಮ್ಮ ಗೋಲ್ನ ನಾವು ರೀಚ್ ಮಾಡಬೇಕು, ಹಾಗೆ ನಾವು ಬಂದಿರೋದು ಏನು ಅನ್ನೋದನ್ನ ಮರ್ತ್ಬಿಟ್ಟು ಒಂದು ಕೆಲಸ ಮಾಡು, ಫೋನ್ನ ಸ್ವಿಚ್ ಆಫ್ ಮಾಡು ಅಂತ ಅಂದಾಗ, ಸರಿ ನೀನು ಹೇಳ್ತಿರೋದು ಅಂದ್ಬಿಟ್ಟು ಫೋನ್ನ ಸ್ವಿಚ್ ಆಫ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ತುಂಬ ಫೋನ್ ಟ್ರೈ ಮಾಡ್ತಿದ್ರು ಸಹ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.